ಊರಿಗೆ ಬಂದ್ರೆ ಈ ಕುರಿ ಮೇಯ್ಸಕ್ಕೆ ಬರ್ತಾರೆ ನಿಮ್ಮ ಜೊತೆ? ಬರ್ತಾರೆ ಸರ್, ನಮ್ಮ ಮಾವನ ಮಗ ನಮ್ಮ ಜೊತೆಲೆಲ್ಲ ಬರ್ತಾ ಇರ್ತಾರೆ. ಓ ನಮಸ್ಕಾರ. ನಮಸ್ಕಾರ ಸರ್. ಆಕ್ಚುಲಿ ಗಿಲ್ಲಿ ನಟ ಇಲ್ಲೇ ಅಂತ ಕ್ರಿಕೆಟ್ ಆಡ್ತಿದ್ದು? ಇಲ್ಲೇ ಸರ್, ಇಲ್ಲೇ ಇದೇ ಜಾಗ. ಇದೇ ಜಾಗದಲ್ಲೆಲ್ಲ ನಾವು ಹುಡುಗ ಚಿಕ್ಕದ್ರಿಂದನೂ ಇದೇ ಜಾಗದಲ್ಲಿ ಆಡ್ತಿದ್ವಿ ಸರ್. ಓಕೆ ಓಕೆ. ಇದೇ ಜಾಗದಲ್ಲಿ. ಇದು ಕುರಿಗಳು ನಿಮ್ಮ ಬಂಡೂರು ಕುರಿ ಸರ್. ಇದು ನಮ್ಮ ಗಿಲ್ಲಿ ನಟ ಅವ್ರ ತಾವು ನಮ್ಮ ತಾವು ಎಲ್ಲ ಇದೆ ಸರ್. ಇದು ಬಂಡೂರು ಕುರಿ. ಬಂಡೂರು ಅಂದ್ರೆ ಈ ಬಂಡೂರು ನಮ್ಮ ಪಕ್ಕದೂರೇ. ಈ ಬಂಡೂರು ಕುರಿ ಈ ಜಾಗದಲ್ಲಿ ಭಾಳ ಫೇಮಸ್. ಓಕೆ, ಭಾಳ ಫೇಮಸ್. ಇದು ಇಲ್ಲಿ ಕ್ರಿಕೆಟ್ ಆಡೋ ನೀವೇನು ಆಡ್ತಾ ಇದ್ರ? ಹೌದು ಸರ್, ನಮ್ಮ ಜೊತೆಲೆಲ್ಲ ಆಡ್ತಾ ಇದ್ದ. ನಮಗಿಂತ ಚಿಕ್ಕ ಹುಡುಗ ಅವನು. ತುಂಬ ಒಳ್ಳೆ ಕಲೆ ಇದೆ ಸರ್ ಅವನಿಗೆ. ಅಲ್ಲಿ ಇಲ್ಲಿ ಚಿಕ್ಕ ಹುಡುಗ ಅಂದ್ರೆ ಅವರು ಏನು ಶಾರ್ಟ್ ಫಿಲಮ್ ಎಲ್ಲ ಮಾಡಿದ್ರಲ್ಲ, ಅದಕ್ಕಿಂತ ಮುಂಚೆ ನಿಮ್ಗೆ ಅಂದ್ಕೊಂಡಿದ್ರ ಇವರೆಲ್ಲ ಈ ತರ ಎಲ್ಲ ಫೇಮಸ್ ಆಗ್ತಾರೆ? ಇಲ್ಲ ಸರ್, ಇಲ್ಲ ಸರ್. ಅವಾಗೆಲ್ಲ ನಮ್ಗೆ ಈ ತರ ಐಡಿಯಾನೇ ಇಲ್ಲ ಸರ್. ನಮ್ಗೆ ಇಲ್ಲಿ ಈ ತರ ಇದು ಮಾಡ್ತಾನೆ, ಶೋ ಬರ್ತಾನೆ, ಈ ತರ ಹಿಂಗೆಲ್ಲ ಗೆದ್ದು ಬರ್ತಾನೆ ಅಂತ ನಮ್ಗೆ ಇನ್ನೂ ಗೊತ್ತಿರಲಿಲ್ಲ ಸರ್. ಸೊ ಏನೇನು ಕಾಮಿಡಿ ಮಾಡೋರು ಇಲ್ಲಿ ನಿಮ್ಮ ಜೊತೆ ಇದ್ದಾಗ? ಇಲ್ಲ, ತಮಾಷೆ ಮಾಡೋನು. ನಮಗೆ ಅಷ್ಟಾಗಿ ಅವನು ITI ಮಾಡ್ಕೊಂಡು ಬೆಂಗಳೂರಿಗೆ ಹೋದ್ಮೇಲೆ ನಮ್ಮ ನಡುವೆ ಜಾಸ್ತಿ ಸಿಕ್ಕಿಲ್ಲ ಸರ್. ನಮ್ಮ ಊರಲ್ಲಿ ಓದುವಾಗ ಸರ್ ಗದ್ದೆ ಕೆಲಸ, ಕುರಿ ಮೇಯಿಸೋದು, ನಮ್ಮ ಜೊತೆಲ್ಲ ಆಟ ಆಡೋದು, ಕ್ರಿಕೆಟ್ ಆಡೋದು, ಮಾಮೂಲಿ ಕಾಮಿಡಿ ಮಾಡ್ತಿದ್ದ ಹುಡುಗರ ಜೊತೆಲೆಲ್ಲ. ಭಾಳ ಕೌಂಟ್ರ್ ಹೊಡೆಯೋದು, ಹುಡುಗರನ್ನೆಲ್ಲ ರೇಗಿಸೋದು, ತಮಾಷೆ ಮಾಡೋದು, ಭಾಳ ಎಕ್ಸ್ಪ್ರೆಸ್ ಸರ್ ಅವನು. ಭಾಳ ತಮಾಷೆ ಮಾಡ್ತಿದ್ದ. ಇದು ಈಗ ಸ್ಕೂಲ್ಗಳೆಲ್ಲ ತುಂಟಾಟ ಮಾಡ್ತಿದ್ದು? ಇಲ್ಲ ಸರ್, ಇಲ್ಲ. ನಮ್ಮ ಬ್ಯಾಚ್ ಅಲ್ಲ, ನಮ್ಮ ಮಾವನ ಮಗ. ತುಂಬ ಇನ್ನೂ ನಮಗೊಂದು 10-12 ವರ್ಷ ಚಿಕ್ಕ ಹುಡುಗ ಅವನು. ಹಂಗಾಗಿ ಪೂರ ಅವನು ನಮ್ಮ ಹಿಂದುಲ್ ಬ್ಯಾಚಲ್ಲಿ ಆಟ ಆಡ್ದವನು ಅವನು. ಓಕೆ. ಈಗ ಕುರಿಗಳು ನೀವು ಅಲ್ಲಿಂದ ಕರೆದ ತಕ್ಷಣ ಬಂದ್ವಲ್ಲ, ಏನಂತ ಕರೆದ್ರೆ ಬರ್ತಾವು ಸರ್? ಕರೆದ್ರೆ ನಮ್ಮ ಬಂಡೂರು ಕುರಿ ವಿಶೇಷನೇ ಇಷ್ಟು ಸರ್. ಇದು ನಮ್ಮ ಬಂಡೂರು ಕುರಿ ಕರೆದ್ರೆ ನಾವು ಎಲ್ಲಿ ಹೋಗ್ತೀವಿ ನಮ್ಮ ಜೊತೆ ಬರ್ತಾ ಇರ್ತಾವೆ ಸರ್. ನೋಡೋಣ ಸ್ನೇಹಿತರೆ, ನೋಡಿ ಕುರಿನ ಕರ್ಕೊಂಡು ಹೋಗ್ತಾವ್ರೆ. ನಾವು ಕರೆದ್ರೆ ನಾವು ಎಲ್ಲಿ ಬೇಕಾದ್ರೂ ಸರ್, ಪಂಚೆ ಕಟ್ಟಿ, ನೀವು ಏನು ಬೇಕಾದ್ರೂ ಕಟ್ಟಿ, ನಾವೇನು ನಿಂತಿರ್ತೀವಿ ಇದ್ರ ಮೇಲೆ ಆರು ಬರ್ತಾವೆ ಸರ್. ನಮ್ಮ ಬಂಡೂರು ಕುರಿ ವಿಶೇಷನೇ ಇಷ್ಟು. ಈಗ ಬರೋಕ್ಕಾಗಲ್ಲ, ಇಲ್ಲಿ ಉಳ್ಳಿ ಸೊಪ್ಪು ಇವೆಲ್ಲ ಐತೆ. ಹಂಗಾಗಿ ನಾವು ಎಲ್ಲಿಗೆ ಕರಿತೀವಿ ನೋಡಿ ಸರ್. ನಮ್ಮಲ್ಲಿ ಮರಿ ನೋಡಿ ಸರ್. ಈಗ ನಮ್ಮ ಕುರಿಗಳಿದೆಯಲ್ಲ ಸರ್, ನಾವು ಕರೆದ್ರೆ ತುಂಬ ಇದು ಸರ್, ಇವೆಲ್ಲ ಬಂದ್ಬಿಡ್ತಾವೆ ಸರ್. ಓಯ್ ಓಕೆ. ಈಗ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟ ಫುಲ್ಲು ಇದು ಮಾಡ್ತಿದ್ದಾರೆ. ನಿಮಗೆ ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮ ಗಿಲ್ಲಿ ನಟ ಪಟ್ಟೆ ಪಡ್ತೀರಾ? ಹೌದು ಸರ್. ಅದು ಬಿಟ್ಟರೆ ಬೇರೆ ಯಾರು ಇಷ್ಟ ನಿಮಗೆ? ನಮಗೆ ಕಾವ್ಯ ಸರ್. ಕಾವ್ಯ ಯಾಕೆ ಪೇರ್ ಆದ್ರು ಅಂತನಾ, ಅಥವಾ ಚೆನ್ನಾಗಿ ಆಟ ಆಡೋದ್ರಲ್ಲಿ ಚೆನ್ನಾಗಿ ಆಡ್ತಾ ಇದ್ದಾಳೆ ಸರ್. ಚೆನ್ನಾಗಿ ಆಡ್ತಾ ಇದ್ದಾಳೆ. ಓಕೆ, ಕಾವ್ಯ ಆಡ್ತಾ ಇದ್ದಾಳೆ. ಈಗ ಕಾವ್ಯ ಅವರು ಜಂಟಿಯಾಗಿ ಹೋಗ್ದೇ ಇದ್ದಿದ್ರೆ ಬೇರೆ ಯಾರು ಜಂಟಿಯಾಗಿ ಬರಬೇಕಿತ್ತಲ್ಲಿ? ಯಾರಿಲ್ಲ ಸರ್, ನಮ್ಮ ಕಾವ್ಯನೇ ಉತ್ತಮವಾದ ಜೋಡಿ, ಸರಿಯಾದ ಜೋಡಿ. ಬೇರೆ ಇನ್ಯಾರೂ ಪೇರ್ ಮಾಡೋಕ್ಕೆ ಆಗೋಲ್ಲ ನಮ್ಮ ಗಿಲ್ಲಿ ಜೊತೆಲಿ ಸರ್. ಒಳ್ಳೆ ಪೇರೇ ಆಗಿದೆ ಅಂತ ಪೇರು. ಹೌದು ಸರ್, ಹೌದು. ಆಮೇಲೆ ಅದರಲ್ಲಿ ಈ ಮನೆಯಲ್ಲಿ ನಿಮ್ಗೆ ಯಾರು ಇಷ್ಟ ಆಗಲ್ಲ? ಅಶ್ವಿನಿ ಗೌಡ. ಯಾಕೆ? ಅವ್ರು ಯಾವಾಗ್ಲೂ ಫುಲ್ಲು ಮಾತುಕತೆಯಲ್ಲಿ ಅಷ್ಟು ಸ್ಪಷ್ಟವಾಗಿ ಇದು ಮಾಡ್ತಾಯಿಲ್ಲ. ಅವರು ಕನ್ನಡ ರಕ್ಷಣಾ ವೇದಿಕೆಯಲ್ಲಿದ್ದವರು, ಅವರು ಇಂಗ್ಲೀಷಲ್ಲೇ ಮಾತಾಡ್ತಾರಲ್ಲ, ಅದು ನಮ್ಗೆ ಇಷ್ಟ ಆಗ್ತಾಯಿಲ್ಲ. ಅದರಿಂದ ನಮ್ಮ ಗಿಲ್ಲಿ ನಟ ಏನು ಸ್ವಚ್ಛವಾಗಿ ಕನ್ನಡದಲ್ಲಿ ಏನು ನೀಟಾಗಿ ಮಾತಾಡ್ಬೇಕು ಅಷ್ಟು ಮಾತಾಡ್ತಾವನೆ. ಅಷ್ಟು ಎಜುಕೇಷನ್ ಇಲ್ಲದವರು ಪರವಾಗಿಲ್ಲ. ITI ಮಾಡಿರುವಂಥ ನಮ್ಮ ಗಿಲ್ಲಿ ನಟ ಅವರಷ್ಟು ಎಜುಕೇಷನ್ ಇಲ್ಲದವರು ಸ್ಪಷ್ಟವಾಗಿ ಕನ್ನಡನ ಮಾತಾಡ್ತಾರೆ. ಈಗ ಮಲ್ಲಮ್ಮ ಗೊತ್ತಲ್ವಾ? ಗೊತ್ತು. ಸೊ ಮಲ್ಲಮ್ಮ ಬಗ್ಗೆ ಏನು ಅನ್ಸುತ್ತೆ ನಿಮಗೆ? ಸರ್, ಒಬ್ಬ ಅಮಾಯಕ ಮುದುಕಿ ಸರ್. ಅವ್ರು ಏನಿದ್ರು ಈಗ ಅವ್ರ ಮಕ್ಕಳ ಜೊತೆಲಿ ತಾಯಿ ಇದ್ದಂಗೆ ಇರ್ತಾರೆ. ಅವ್ರನ್ನ ಮತ್ತೆ ನಮ್ಮ ಗಿಲ್ಲಿ ನಟದವಳಿಂದನೂ ಅವ್ರನ್ನ ಖುಷಿಯಾಗಿ ಇದು ಮಾಡಬೇಕು. ಅವರು ಒಂದು ಆಟದಲ್ಲಿ ಇರಲಿ ಅಂತ ನಮ್ಮ ಆಸೆ. ಇರಲಿ ಸರ್. ರಕ್ಷಿತಾ ಒಳ್ಳೆ ಹುಡುಗಿ ಸರ್, ಒಳ್ಳೆ ಹುಡುಗಿ. ಭಾಷೆ ಅರ್ಥ ಆಗುತ್ತೆ ನಿಮಗೆ? ಅರ್ಥ ಆಗುತ್ತೆ ಸರ್. ಸ್ವಲ್ಪ ಕನ್ನಡ ಕಲಿಬೇಕಾದ್ದು ಇನ್ನೂ ಐತೆ. ಕಲೀಲಿ ಪಾಪ ಹುಡುಗಿ, ಕಲೀಲಿ. ಈಗ ಬಿಗ್ ಬಾಸ್ ಮನೆಯಲ್ಲಿ ಫೈನಲ್ಗೆ ಯಾರ್ಯಾರು ಬರ್ಬೋದು ಈಗಿರೋ ಸಿಚುವೇಶನಲ್ಲಿ? ಗಿಲ್ಲಿ ನಟ ಸರ್, ಗಿಲ್ಲಿ ನಟ ಮತ್ತು ನಮ್ಮ ಕಾವ್ಯ ಬರ್ತಾರೆ. ಅಕ್ಕಪಕ್ಕ ಯಾರ್ಯಾರು ಇರ್ತಾರೆ? ಸುದೀಪ್ ಸರ್ ಪಕ್ಕದಲ್ಲಿ ರಘು ಬರ್ಬೋದು ಅಂತ ಅನ್ಕೊಂಡಿದ್ದೀನಿ. ಮತ್ತೆ ಗಿಲ್ಲಿ ನಟ ಬರ್ತಾರೆ ಸರ್. ಓಕೆ. ಇನ್ಯಾರು ಅಂತ ಇದಿಲ್ಲ ಸರ್. ಈಗ ಗೆಲ್ಲಬೇಕು ಅಂತ ಅಂದ್ಕೊಂಡಿದ್ದೀರಾ? ಚಂದ್ರಪ್ರಭಾ ಅವರು ಮೀಸೆ ತೆಗೆದುಬಿಟ್ರು, ನಿಮ್ಮ ಬಾಮೈದ ಅಲ್ವಾ ಅವರು? ನಮ್ಮ ಬಾಮೈದನೇ ಮಗ. ಹೌದು ಸರ್. ಅದು ತಮಾಷೆಗೆ ಮಾಡಿರೋದು. ಅದನ್ನು ನಾವು ಸೀರಿಯಸ್ ಆಗಿ ಮಾಡ್ಕೊಳಕ್ಕಾಗೋದಿಲ್ಲ. ಆಟ ಸರ್, ಅದು ಆಟ. ಈಗ ನಿಮಗೆ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಅವ್ರಿಗೆ ಕೌಂಟ್ರ್ ಕೊಟ್ಟಾಗ ಕೋಪ ಬರುತ್ತಾ?
ಏನಿಲ್ಲ ಸರ್, ಆಟ ಅಲ್ಲ ಸರ್, ಅದು ಆಟ ಆಡಬೇಕು ಎಲ್ಲ. ಈಗ ನಾವು ಒಂದೇ ಥರ ಇದು ಮಾಡೋಕ್ಕಾಗಲ್ಲ, ಎಲ್ಲನೂ ಅವ್ರು ಕೆಟ್ಟದಾಗೆ ಅಂದರೆ ಕೆಟ್ಟದ್ದು ಅವ್ರು ಬಯಸೋದ್ರಿಂದ ನಮ್ಮ ಗಿಲ್ಲಿ ನಟನ್ಗೆ ಇಷ್ಟು ಇದಾಗಿರೋದು. ಆ ಗಿಲ್ಲಿ ನಟನ್ ಕಾಲು ಎಳಿಲಿಲ್ಲ ಅಂತಂದ್ರೆ ಆಟನೇ ಆಗೋಲ್ಲ ಸರ್, ಅದು ಮೂಲೆ ಗುಂಪಾಗ್ಬಿಡ್ತದೆ. ಅದು ಇರಲೇಬೇಕು ಸರ್. ಈಗ ಅಶ್ವಿನಿ ನಾವು ಸರಿಲ್ಲ ಅಂತ ಹೇಳಿದ್ರು ಅಶ್ವಿನಿ ಕಾಲು ಎಳಿಯೋದ್ರಿಂದ ನಮ್ಮ ಗಿಲ್ಲಿ ನಟ ಇಷ್ಟೊಂದು ಮುಂದೆ ಫೇಮಸ್ ಆಗ್ತಾ ಇರೋದು. ಅಂದರೆ ಒಬ್ಬ ಹೀರೋ ಬೆಳಿಬೇಕು ಅಂದರೆ ವಿಲನ್ ಇರಲೇಬೇಕು ಸರ್. ಹೀರೋ ಯಾರಲ್ಲಿ? ಹೀರೋ ನಮ್ಮ ಗಿಲ್ಲಿ ನಟನೇ ಸರ್. ವಿಲನ್ ಬಂದು ಕಾಕ್ರೋಚ್ ಸುದಿ. ಲೇಡಿ ವಿಲನ್ ಅಶ್ವಿನಿ ಗೌಡ. ಹೀರೋಯಿನ್ ಕಾವ್ಯ. ಸೈಡ್ ರೋಲು ರಕ್ಷಿತಾ. ಗಿಲ್ಲಿ ನಟಿಗೆ ಯಾರು ತಂಗಿ ಕ್ಯಾರೆಕ್ಟ್ರಲ್ಲಿ? ರಕ್ಷಿತಾನೇ ಸರ್. ರಕ್ಷಿತಾ. ಓಕೆ. ಮತ್ತು ಈಗ ಬಿಗ್ ಬಾಸು ನೋಡಿದಾಗ ಅಂದರೆ ನಿಮಗೆ ಅದೇನೋ ಒಂದು ಸ್ವಲ್ಪ ದಿನ ಅವರು ಈ ಇದಕ್ಕೆಲ್ಲ ಬಂದಿರಲಿಲ್ಲ, ಅಂದರೆ ಆ್ಯಕ್ಟಿಂಗ್ ಎಲ್ಲ ಮಾಡ್ತಿರ್ಲಿಲ್ಲ. ಸೊ ಫಸ್ಟ್ ಟೈಮು ನೀವು ಟಿ ವಿಲಿ ನೋಡಿದ್ರಿ, ಅಂದರೆ ಮೊಬೈಲಲ್ಲಿ ನೋಡಿದ್ರಿ ಫಸ್ಟ್ ಶಾರ್ಟ್ ಫಿಲಮು. ನಮ್ಮ ಬಾಮೈದ ಈ ಶಾರ್ಟ್ ಫಿಲಮ್ ಮಾಡ್ತಾನೆ ಅಂತ ನೋಡಿದಾಗ ನಿಮ್ಗೆ ಏನು ಅನ್ನಿಸ್ತು? ಖುಷಿ ಆಯಿತು ಸರ್, ತುಂಬ ಖುಷಿ ಆಯಿತು. ಅವ್ನು ಗಿಲ್ಲಿ ನಟ ಊರಿಂದ ಅವನು ಐಟಮ್ ಮಾಡ್ಕೊ ಬೆಂಗಳೂರಿಗೆ ಹೋದಾಗ ಈ ಊರಲ್ಲಿ ಇಲ್ವೇನೋ ಹುಡುಗ ಅನ್ನೋ ರೇಂಜ್ಗೆ ನಮ್ಮಲ್ಲಿ ಎಲ್ಲ ತಿಳ್ಕೊಬಿಟ್ಟಿದ್ರು. ಅವನು ಮತ್ತೆ ಬರಬೇಕಾದ್ರೆ ಒಂದು ಟೀಮ್ನೇ ಊರಿಗೆ ಕರ್ಕೊಂಬಂದ ಸರ್. ಒಂದು ಮಾರಿಗುಡಿ ಸರ್ಕಲ್ ಐತೆ, ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಇಟ್ಕೊಂಡು ಊರ್ಲಿ ಅವನು ನಟನೆ ಮಾಡಿದಾಗ ಈ ಹುಡುಗ ಏನಪ್ಪ ಇದು ಇಲ್ಲೇ 4-5 ವರ್ಷ ಕಣಿಗೆ ಕಾಣ್ತಿರ್ಲಿಲ್ಲ ಅಂತ ಅನ್ನೋರು ಸರ್. ಅವಾಗ 4 ವರ್ಷ ಸರ್, 4-5 ವರ್ಷ ಮನೆಯವರೇ ಮರ್ತ್ಕೊಂಡಾಗ್ಬಿಟ್ಟಿದ್ದ ಗಿಲ್ಲಿ ನಟ. ತುಂಬ ಅವ್ನು ಬೆಂಗಳೂರಿಗೆ ಹೋದವನು ಮತ್ತೆ ಬಂದಿರಲಿಲ್ಲ. ಅವರ ಟೀಮ್ ಕರ್ಕೊಂಡೆ ಊರಿಗೆ ಬಂದ ಸರ್. ಅವನು ಗಿಲ್ಲಿ ನಟ ಊರಿಗೆ ಬಂದರೆ ಈ ಕುರಿ ಮೇಯ್ಸಕ್ಕೆ ಬರ್ತಾರೆ ನಿಮ್ಮ ಜೊತೆ? ಬರ್ತಾರೆ ಸರ್, ನಮ್ಮ ಅವನ ಮಗ ನಮ್ಮ ಜೊತೆಲೆಲ್ಲ ಬರ್ತಾ ಇರ್ತಾರೆ. ಅವ್ರ ಹತ್ರ ಈಗ ಒಂದು 25 ಕುರಿ ಇದೆ ಸರ್. ನೋಡಿದ್ವಿ ಕುರಿ ಇದೆ ಸರ್. ಈಗ ಕುರಿ ಕಾಯಕ್ಕೆ ಬಂದಾಗ ಏನೆಲ್ಲ ಕಾಮಿಡಿ ಮಾಡೋರು? ಏನಿಲ್ಲ ಸರ್, ತಮಾಷೆ ಮಾಡ್ತಾ ಇರ್ತಾನೆ. ಅದನ್ನು ಇಲ್ಲೆಲ್ಲ ಹೊರತುಪಡಿಸಲ್ಲ, ನಮ್ಮ ಹುಡುಗರ ಜೊತೆಲೆಲ್ಲ ಹೊರತುಪಡಿಸಲ್ಲ. ಅವ್ನು ಏನಿರ್ತಾನೆ ಅಷ್ಟು ಸೈಲೆಂಟಾಗಿರ್ತಾನೆ. ಮಾಮೂಲಿ ತಮಾಷೆಗೆ ಮಾಮ ಬಂದ್ರು ಹಂಗೆ ಹಿಂಗೆ ಅಂತ ಮಾತಾಡ್ಸ್ಕೊಂಡು. ಹೆಣ್ಮಕ್ಳಿಗೆಲ್ಲ ಯಾವ ಥರ ಗೌರವ? ಇಲ್ಲ, ಒಳ್ಳೆ ಗೌರವ ಸರ್, ಭಾಳ ಒಳ್ಳೆ ಹುಡುಗ ಸರ್. ಈಗ ನಿಮ್ಮನ್ನೆಲ್ಲ ಏನಂತ ಏನೋ ಅದೇನೋ ಒಂದು ಪದ ಇದೆಯಾ ಅವ್ರದ್ದು? ಬರಮ್ಮ ಏನೋ ಅದೇ ಅವ್ರೇನೋ ನಿಮ್ಮನ್ನೆಲ್ಲ ಮಾತಾಡ್ಸೋದು ಯಾವ ಥರ? ಮಾವ ಏನು ಮಾವ ಚೆನ್ನಾಗಿದ್ದೀರ ಮಾವ ಅಂತ ಮಾತಾಡ್ಸ್ಕೊಬರ್ತಾನೆ. ಹಾಂ. ಓಕೆ. ಈಗ ಇನ್ನೇನು ಮಾತಾಡೋಣ? ಓಕೆ. ಫೈನಲಾಗೆ ನೀವೊಬ್ಬರು ಅವರ ಮಾವ ಆಗಿ ಕರ್ನಾಟಕದ ಜನತೆಗೆ ಗಿಲ್ಲಿ ನಟನ ಪರವಾಗಿ ಏನು ಹೇಳ್ತೀರಾ? ಕೇಳ್ಕೊಳ್ಳಿ. ಗೆದ್ದು ಬರಬೇಕು ಅಂತ, ನಮ್ಮ ಗಿಲ್ಲಿ ನಟ ಗೆದ್ದು ಬರಬೇಕು ಸರ್ ಅಂತ ಹೇಳ್ತೀನಿ. ಹೇಳಿ ಗಿಲ್ಲಿ ನಟ ಹೇಳ್ಬಿಡಿ. ನಮ್ಮ ಗಿಲ್ಲಿ ನಟ ಗೆದ್ದು ಬರ್ಬೇಕು ಸರ್ ಕರ್ನಾಟಕದಲ್ಲಿ. ಗೆದ್ದು ಬನ್ನಿ ಗಿಲ್ಲಿ ನಟ ಸರ್.